ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನೋಡ್ತಾ ಹೋದರೆ ಕೋಶದ ಶಕ್ತಿ ಗೃಹ ಯಾವುದು ಅಂತ ಕೇಳಿದರೆ ಲೈಸೋಸೋಮ್, ರೈಬೋಸೋಮ್, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಅಂತ ಕೊಟ್ಟಿದ್ರೆ ಕೋಶದ ಶಕ್ತಿ ಗೃಹ ಅಥವಾ ಶಕ್ತಿಯ ಕಾರ್ಖಾನೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಆಪ್ಷನ್ 3 ಮೈಟೋಕಾಂಡ್ರಿಯಾ ಅಂತ ಹೇಳ್ತೀವಿ. ಮೈಟೋಕಾಂಡ್ರಿಯಲ್ಲಿ ATP ಟೈಪಲ್ಲಿ ಈ ಒಂದು ಶಕ್ತಿ ಅಂತಕ್ಕಂಥ ಈ ಒಂದು ಎನರ್ಜಿ ಅಂತಕ್ಕಂಥದ್ದು ಅಲ್ಲಿ ಸ್ಟೋರ್ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಲೈಸೋಸೋಮ್, ರೈಬೋಸೋಮ್ ಆ್ಯಂಡ್ ಕ್ಲೋರೋಪ್ಲಾಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಜೀವಕೋಶದ ಕಣಗಳ ಕಾರ್ಯಗಳನ್ನು ನೋಡ್ತಾ ಹೋದಾಗ ಮೈಟೋಕಾಂಡ್ರಿಯಾ ನಾವು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಆ್ಯಂಡ್ ಲೈಸೋಸೋಮ್ನ ಆತ್ಮಹತ್ಯಾ ಸಂಚಿಗಳಂತ ಕರಿತೀವಿ. ಯಾಕಂತ ಅಂದರೆ ಈ ಒಂದು ಸೆಲ್ಲಲ್ಲಿ ಇರ್ತಕ್ಕಂಥ ಡೆಡ್ ಸೆಲ್ಸ್ ಏನಿರುತ್ತೋ ಸೊ ಇದೆಲ್ಲ ಈ ಒಂದು ಲೈಸೋಸೋಮಲ್ಲಿ ಕಂಡು ಬರುತ್ತೆ. ಸೊ ಹಾಗೆ ಅದು ಆತ್ಮಹತ್ಯಾ ಸಂಚಿಗಳಂತ ಹೇಳ್ತಾ ಹೋಗ್ತೀವಿ. ಇನ್ನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ನಾವು ಸಾಗಾಣಿಕಾ ವ್ಯೂಹ ಅಂತ ಹೇಳ್ತೀವಿ. ಸೆಂಟ್ರಿಯೋಲ್ ಬಂದು ಕೋಶ ವಿಭಜನೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ರೈಬೋಸೋಮ್ಗಳ ಬಂದು ಪ್ರೋಟೀನ್ನ ಕಾರ್ಖಾನೆ ಅಂತ ರೈಬೋಸೋಮ್ಗಳನ್ನು ಕರಿತೀವಿ. ಆ್ಯಂಡ್ ಪ್ಲಾಸ್ಟಿಡ್ಗಳನ್ನು ಬಂದು ಬಣ್ಣ ಹಾಗೂ ದ್ಯುತಿ ಸಂಶ್ಲೇಷಣೆಗೆ ಮುಖ್ಯ ಕೆಲಸವನ್ನು ಮಾಡ್ತಕ್ಕಂಥ ಪ್ಲಾಸ್ಟಿಡ್ಗಳು ಇದು ಬಂದು ಸಸ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಸಸ್ಯ ಜೀವಕೋಶದಲ್ಲಿ ಕಂಡುಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಗಾಲ್ಗಿ ಸಂಕೀರ್ಣ ಬಂದು ಕಿಣ್ವಗಳ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ. ಓಕೆ, ಇಷ್ಟು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮೈಟೋಕಾಂಡ್ರಿಯಾ ವೆರಿ ಇಂಪಾರ್ಟೆಂಟು, ಲೈಬೋಸೋಮು ಇಂಪಾರ್ಟೆಂಟೇ, ರೈಬೋಸೋಮು ಇಂಪಾರ್ಟೆಂಟು, ಗಾಲ್ಗಿ ಸಂಕೀರ್ಣ, ಪ್ಲಾಸ್ಟಿಡ್ಗಳು. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಕ್ವಶನ್ ಏನು ಕೇಳ್ತಾರೆ ಅಂತ ಹೇಳಿದರೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವಂತಹ ಅಥವಾ ಕಂಡು ಬರದೇ ಇರತಕ್ಕಂಥ ಪಾರ್ಟ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ಈಗೇನು ಪ್ಲಾಸ್ಟಿಡ್ ಆಗಿರ್ಬೋದು ಅಥವಾ ಕೋಶಭಿತ್ತಿ ಅಂತಕ್ಕಂಥದ್ದು ಅಷ್ಟೇ ಈ ಒಂದು ಸಸ್ಯಗಳಲ್ಲಿ ಕಂಡು ಬರುತ್ತೆ, ಪ್ರಾಣಿಗಳಲ್ಲಿ ಕಂಡು ಬರೋದಿಲ್ಲ ಕೋಶಭಿತ್ತಿ. ಸೊ ಈ ರೀತಿ ಕೇಳ್ತಾ ಹೋಗ್ತಾರೆ. ಸೊ ನೋಡ್ತಾ ಹೋಗಿ ಹೌದಲ್ಲ. ಸೊ ಈಗ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಶಕ್ತಿ ಉತ್ಪಾದನಾ ಕೇಂದ್ರ ಅಥವಾ ಶಕ್ತಿಯ ಗೃಹ ಬಂದು ಮೈಟೋಕಾಂಡ್ರಿಯಾ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಯುರೇನಿಯಂಗೆ ಸಂಬಂಧಪಟ್ಟಂತೆ ಒಂದು ಕ್ವೆಶ್ಚನ್ ಇದೆ. ಪರಮಾಣು ಬೀಜದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ ಇದನ್ನು ನೋಡ್ತಾ ಹೋದರೆ ಯು ಅಂತ ಹೇಳಿದರೆ ಯುರೇನಿಯಂ ಅಂತ ಹೇಳ್ತೀವಿ. ಓಕೆ, ಯುರೇನಿಯಂನ ಒಂದು ಪರಮಾಣು ಬೀಜವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 92 ಏನಿದೆಯೋ 92 ಬಂದು ಈ ಒಂದು ಆಟೋಮಿಕ್ ನಂಬರ್ ಅಂತ ಹೇಳ್ತೀವಿ. ಆಟೋಮಿಕ್ ನಂಬರ್. ಓಕೆ, ಸೊ 92 ಆಗಿರುತ್ತೆ ಯುರೇನಿಯಂನ ಆಟೋಮಿಕ್ ನಂಬರ್ 92. ಇನ್ನು 235 ಏನಿದೆಯೋ ಇದು ಬಂದು ಆಟೋಮಿಕ್ ಮಾಸ್ ಆಗಿರುತ್ತೆ. ಓಕೆ, ಮಾಸ್ ನಂಬರ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಆಟೋಮಿಕ್ ನಂಬರಲ್ಲಿ ಏನು 92 ಇದೆಯೋ ಸೊ ಇದು ಪ್ರೋಟಾನನ್ನು ಸೂಚನೆ ಮಾಡುತ್ತೆ. ಅಂದರೆ ಪ್ರೋಟಾನ್ ಇರ್ತಕ್ಕಂಥ ಒಟ್ಟು 92 ಅಂತ ಹೇಳ್ತೀವಿ. ಆ್ಯಂಡ್ ಮಾಸ್ ನಂಬರಲ್ಲಿ 232 ಇದೆಯಲ್ಲ, ಸೊ ಇದರಲ್ಲಿ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಬರುತ್ತೆ. ಸೊ ನ್ಯೂಟ್ರಾನ್ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದಾಗ ಈ ಒಂದು ಎಲೆಕ್ಟ್ರಾನ್ ವಿನ್ಯಾಸ ಅಥವಾ ನ್ಯೂಕ್ಲಿಯಸ್ಸಲ್ಲಿ ಕಂಡು ಬರ್ತಕ್ಕಂಥ ಒಂದು ಎಲೆಕ್ಟ್ರಾನ್ಗಳ ಸಂಖ್ಯೆ 0 ಆಗಿರುತ್ತೆ. ಆನ್ಸರ್ ಆಪ್ಷನ್ 4 0. ಓಕೆ, ಒಂದು ಖಾಲಿ ಫ್ಲಾಸ್ಕ್. ಓಕೆ, ಫ್ಲಾಸ್ಕಿನ ತೂಕ 17 ಗ್ರಾಮ್. ಪೂರ್ತಿ ಮದ್ಯಸಾರದಿಂದ ತುಂಬಿದಾಗ 193 ಗ್ರಾಮ್ ತೂಗುತ್ತದೆ. ಮದ್ಯಸಾರದ ಸಾಂದ್ರತೆ 0.80 ಗ್ರಾಮ್ ಸೆಂಟಿಮೀಟರ್ ಕ್ಯೂಬ್ ಆದರೆ ಫ್ಲಾಸ್ಕಿನ ಗಾತ್ರವನ್ನು ಕೇಳಿದರೆ ಸೊ ಸಾಂದ್ರತೆ ಅಂತ ಹೇಳಿದರೆ ಇಲ್ಲಿ ಡೆನ್ಸಿಟಿ ಅಂತ ಹೇಳ್ತೀವಿ. ಡೆನ್ಸಿಟಿ ಬರುತ್ತೆ. ಗಾತ್ರ ಅಂತ ಹೇಳಿದಾಗ ವಾಲ್ಯೂಮ್ ಬರುತ್ತೆ. ಓಕೆ, ಸೊ ವಾಲ್ಯೂಮ್ ಬರುತ್ತೆ. ತೂಕ ಅಂತ ಹೇಳಿದಾಗ ಇದು ಮಾಸ್ ಅಥವಾ ವೆಯ್ಟ್ ಅಂತ ಹೇಳ್ತೀವಿ. ದ್ರವ್ಯರಾಶಿ ಅಥವಾ ವೆಯ್ಟ್, ಮಾಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಫ್ಲಾಸ್ಕಿನ ತೂಕವನ್ನು ಕೊಟ್ಟಿದ್ದಾರೆ. ಫ್ಲಾಸ್ಕಿನ ಮಾಸ್ ಅಥವಾ ತೂಕ ಬಂದು ಎಷ್ಟಿದೆ 17 ಗ್ರಾಮನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಪೂರ್ತಿ ಮದ್ಯಸಾರದಿಂದ ತುಂಬಿದಾಗ ಅಂದರೆ ಒಂದು ಫ್ಲಾಸ್ಕ್ಗೆ ಮದ್ಯಸಾರವನ್ನು ತುಂಬಿದಾಗ ಎಷ್ಟಾಯಿತು 193 ಗ್ರಾಮ್ ಆಯಿತು. ಟೋಟಲ್ ಆಗಿ 193 ಗ್ರಾಮ್ ಆದರೆ ಈ ಒಂದು ಮದ್ಯಸಾರದ ಒಂದು ವೆಯ್ಟ್ ಅಥವಾ ಮಾಸ್ ಎಷ್ಟು ಬರುತ್ತೆ, ಇರ್ತಕ್ಕಂಥ ಟೋಟಲ್ 193 ಗ್ರಾಮಲ್ಲಿ 17 ಗ್ರಾಮ್ನ ನಾವು ಲೆಸ್ ಮಾಡಿದ್ರೆ ನಮಗೆ ಮದ್ಯಸಾರ ಕಂಡು ಬರುತ್ತೆ. ಮದ್ಯಸಾರ ಅಂತ ಹೇಳಿದ್ರೆ ಆಲ್ಕೋಹಾಲ್ ಸ್ನೇಹಿತರೆ. ಓಕೆ, ಸೊ 193ರಲ್ಲಿ ನಾವು 17ನ ಲೆಸ್ ಮಾಡಿದ್ರೆ ನಮಗೆ 176 ಬರುತ್ತೆ. 176 ಗ್ರಾಮ್ ಬಂದು ಇದು ಮದ್ಯಸಾರ ಆಯಿತು. ಇನ್ನು ಕೇಳಿರ್ತಕ್ಕಂಥದ್ದೇನು, ಮದ್ಯಸಾರದ ಸಾಂದ್ರತೆ 0.80 ಗ್ರಾಮ್ ಆದರೆ ಫ್ಲಾಸ್ಕಿನ ಗಾತ್ರವನ್ನು ಕೇಳಿದರೆ ಈ ಒಂದು ಫಾರ್ಮುಲಾ ಏನು ಬರುತ್ತೆ ಅಂತ ಹೇಳಿದ್ರೆ ಫ್ಲಾಸ್ಕಿನ ಗಾತ್ರ ವಾಲ್ಯೂಮ್ ಆಫ್ ಫ್ಲಾಸ್ಕ್. ಓಕೆ, ವಾಲ್ಯೂಮ್ ಆಫ್ ಫ್ಲಾಸ್ಕ್ ಈಕ್ವಲ್ಸ್ ಮಾಸ್ ಆಫ್ ಈ ಒಂದು ಮಾಸ್ ಏನು ಮದ್ಯಸಾರದ ಮಾಸ್ ಇದೆಯೋ ಮಾಸ್ ಬರುತ್ತೆ ಡಿವೈಡೆಡ್ ಬೈ ಇದರ ಒಂದು ಸಾಂದ್ರತೆ ಡೆನ್ಸಿಟಿ ಏನಿದೆಯೋ ಡೆನ್ಸಿಟಿ ಆಫ್ ಈ ಒಂದು ಮದ್ಯಸಾರ ಡೆನ್ಸಿಟಿ ಡಿ ಬರುತ್ತೆ. ಓಕೆ, ಸೊ ಇಲ್ಲಿ ಮಾಸ್ ಅಂದರೆ ಎಷ್ಟು ಬಂತು 176 ತೂಕ ಯಾವುದದು ಮದ್ಯಸಾರದ್ದು.
176 ಗ್ರಾಮ್ ಮಧ್ಯಸಾರ ತೂಕ ಬಂತು. ಡೆನ್ಸಿಟಿ ಅಂತ ಹೇಳಿದಾಗ 0.80 ಇದೆ. ಸೊ ಇದನ್ನು ಡಿವೈಡ್ ಮಾಡ್ತಾ ಹೋದಾಗ ನಮಗೆ ಬರ್ತಕ್ಕಂಥದ್ದು 220 ಸೆಂಟಿಮೀಟರ್ ಕ್ಯೂಬ್ ಆಗಿರುತ್ತೆ. ಓಕೆ, ಸೊ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ 2220 ಅಂತ ಕೊಟ್ಟಿದ್ದಾರೆ. ಆಪ್ಷನ್ 3, 4. ಸೊ ಆನ್ಸರ್ ಬಂದು 220 ಸೆಂಟಿಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಫ್ಲಾಸ್ಕಿನ ಗಾತ್ರ ಆಯಿತು. ನಿಮ್ಗೆ ಏನಾದ್ರು ಫ್ಲಾಸ್ಕಿನ ಒಂದು ಸಾಂದ್ರತೆ ಡೆನ್ಸಿಟಿನ ಕಂಡುಹಿಡಿಬೇಕಂತ ಹೇಳಿದ್ರು ಅಷ್ಟೇ. ನೀವು ಡೆನ್ಸಿಟಿ ಕಂಡುಹಿಡಿಬೇಕಂದ್ರೆ ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು m/v ಬರುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಲಾಸ್ಕ್ನ ಮಾಸ್ ಏನಿರುತ್ತೋ ಅಂದರೆ ಫ್ಲಾಸ್ಕ್ನ ಏನು ಮಾಸ್ ಇರುತ್ತೋ 17 ಗ್ರಾಮ್ ಡಿವೈಡೆಡ್ ಬೈ ಸೊ ಇಲ್ಲಿ ವಾಲ್ಯೂಮ್ ಏನು ಕೊಟ್ಟು ಬಂದಿದೆ 220 ಬಂದಿದೆ ಅಲ್ವಾ. ಸೊ 220 ನಾವು ಡಿವೈಡ್ ಮಾಡ್ತಾ ಹೋದಾಗ ನಮಗೆ ಬರ್ತಕ್ಕಂಥದ್ದು 0.0773 ಗ್ರಾಮ್ ಬರುತ್ತೆ. ಸೊ ಇದು ಬಂದು ಡೆನ್ಸಿಟಿ ಆಗಿರುತ್ತೆ. ಸೊ ಈ ರೀತಿ ಕಂಡುಹಿಡಿತಕ್ಕಂಥದ್ದು ಇದು ಬಂದು ವಾಲ್ಯೂಮು, ಫ್ಲಾಸ್ಕಿನ ವಾಲ್ಯೂಮ್ ಗಾತ್ರ ಆಗಿರುತ್ತೆ. ಇದು ಡೆನ್ಸಿಟಿ ಆಗಿರುತ್ತೆ. ಕ್ಲೋರಿನ್ 3 ಅಣುಗಳನ್ನು ಸರಿಯಾಗಿ ಸೂಚಿಸುವ ರೀತಿ ಯಾವುದು ಅಂತ ಕೇಳಿದರೆ ಕ್ಲೋರಿನ್ನ 3 ಅಣುಗಳಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ 3 ಇದೆ ನೋಡಿ. ಫಸ್ಟ್ ಏನು 3 ಇದೆಯೋ ಸೊ ಇದು ಆನ್ಸರ್ ಆಗಿರುತ್ತೆ 3 Cl2. ಸೊ ಕ್ಲೋರಿನ್ ಅಂತಕ್ಕಂಥ 2 ಆಟಮಿಂದ ಆಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 3Cl2 ಅಂತ ಬರುತ್ತೆ. ಸೊ 6Cl ಇಲ್ಲ 2Cl3 ಅಂತಕ್ಕಂಥದ್ದಾಗಲಿ Cl6 ಅಂತಕ್ಕಂಥದ್ದಾಗಲಿ ನಾವು ಈ ಒಂದು ಕ್ಲೋರಿನಲ್ಲಿ ನೋಡ್ತಾ ಹೋಗೋದಿಲ್ಲ. ಸೊ ಆನ್ಸರು 3 Cl2 ಅಂತಕ್ಕಂಥದ್ದು ಆಗಿರುತ್ತೆ. ವಾಯುಭಾರ ಮಾಪಕವನ್ನು ಕಲ್ಲಿದ್ದಲು ಗಣಿಯೊಳಗೆ ತೆಗೆದುಕೊಂಡು ಹೋದಾಗ ಪಾದರಸದ ಮಟ್ಟ ಏನಾಗುತ್ತದೆ ಅಂತ ಕೇಳಿದ್ದಾರೆ ನೋಡಿ. ವಾಯುಭಾರ ಮಾಪಕ ಅಂತ ಹೇಳಿದಾಗ ಅಲ್ಲಿ ಪಾದರಸ ಇರುತ್ತೆ ಅದರೊಳಗಡೆ, ಹೌದಾ. ಈ ಒಂದು ಬೆಟ್ಟದ ತುದಿಗಳಿಗೆ ತೊಗೊಂಡೋದ್ರೆ ಬೆಟ್ಟದ ತುದಿ ಏನು ಕಂಡು ಬರುತ್ತೋ ಸೊ ಅಥವಾ ಎತ್ತರವಾದ ಒಂದು ಪ್ರದೇಶಕ್ಕೆ ಹೋದಾಗ ನಮಗೇನಾಗುತ್ತೆ ಕಮ್ಮಿ ಆಗುತ್ತೆ, ಪಾದರಸದ ಲೆವೆಲ್ಲು ಕಮ್ಮಿ ಆಗುತ್ತೆ. ಎತ್ತರದ ಒಂದು ಸ್ಥಳಗಳಿಗೆ ಅಥವಾ ಎತ್ತರಕ್ಕೆ ಹೋದಂತೆ ಪಾದರಸದ ಮಟ್ಟ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ಭೂಮಿಯ ಒಳಗಡೆ ಅಥವಾ ಅಂಡರ್ಗ್ರೌಂಡ್ ಅಂತ ಹೇಳ್ಬೋದು ಅಥವಾ ಕೆಳಗಡೆ ಹೋದಂತೆ ನಾವು ಈ ಒಂದು ಕೆಳಗೆ ಹೋದಂತೆ ಏನಾಗುತ್ತೆ ಪಾದರಸದ ಮಟ್ಟ ಏನಾಗ್ತಾ ಹೋಗುತ್ತೆ ಹೈ ಆಗ್ತಾ ಹೋಗುತ್ತೆ. ಈ ಒಂದು ಸಮುದ್ರ ಆಗಿರಬಹುದು ಅಥವಾ ಈ ಒಂದು ಕಲ್ಲಿದ್ದಲ ಗಣಿಗಳಾಗಿರ್ಬೋದು. ಇಟ್ ಮೀನ್ಸ್ ಭೂಮಿಯ ಒಳಗಡೆ ಹೋದಂತೆ ಪಾದರಸದ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಎತ್ತರದ ಪ್ರದೇಶಗಳಿಗೆ ಹೋದಂತೆ ಪಾದರಸದ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವಂತ ತಗೋತೀವಿ ಅಂತ ಹೇಳಿದ್ರೆ ಕಲ್ಲಿದ್ದಲ ಗಣಿ ಅಂತ ಹೇಳಿದ್ರೆ ಭೂಮಿಯ ಒಳಗಡೆ ಹೋಗ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಪಾದರಸದ ಮಟ್ಟ ಏರ್ತಾ ಹೋಗುತ್ತೆ. ದ್ಯುತಿ ಸಂಶ್ಲೇಷಣೆ ಮುಂದುವರಿಯಲು ಅವಶ್ಯಕತೆ ಇಲ್ಲದಿರುವ ಅಂಶ ಯಾವುದು ಅಂತ ಕೇಳಿದರೆ ಸೊ ವಿಚ್ ಆಫ್ ಒನ್ ಇಸ್ ನಾಟ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥೆಸಿಸ್. ನೀರು, ಬೆಳಕು, ಆಮ್ಲಜನಕ, ಪತ್ರ ಹರಿತು. ಸೊ ನೀರು ಅಂತ ಹೇಳಿದಾಗ H2O ಆರಾಮ್ ನಮಗೆ ಬೇಕೇ ಬೇಕು. ಅಂದರೆ ಇದ್ರಲ್ಲಿ ನೋಡ್ತಾ ಹೋದಾಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಸಸ್ಯಗಳಲ್ಲಿ ನೋಡ್ತಾ ಹೋದಾಗೆ ನೀರು ಬೇಕು, ಬೆಳಕು ಬೇಕಾಗುತ್ತೆ, ಪತ್ರ ಹರಿಬೇಕಾಗುತ್ತೆ. ಬಟ್ ಆಮ್ಲಜನಕ ಬೇಕಾಗಿಲ್ಲ. CO2 ಇಂಗಾಲ ಡೈಆಕ್ಸೈಡ್ ಅಂತ ಏನು ಹೇಳ್ತೀವೋ ಅದು ಬೇಕಾಗಿರುತ್ತೆ. ಸೊ ಇಲ್ಲಿ ಆಮ್ಲಜನಕ ಅಂತಕ್ಕಂಥದ್ದು ಅನಾವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತು ಆಗಿರುತ್ತೆ ಈ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ. ಆನ್ಸರ್ ಆಪ್ಷನ್ 3 ನಾವು ತಗೊಳ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಸೊ ಇನ್ನು ನಾವು ನೋಡ್ತಾ ಹೋದ್ರೆ ದ್ಯುತಿ ಸಂಶ್ಲೇಷಣೆ ತುಂಬ ಸಲ ಮಾಡಿದ್ದೀವಿ ನಾವು ಫೋಟೋಸಿಂಥೆಸಿಸಲ್ಲಿ. ಈ ಒಂದು ಪತ್ರ ಹರಿತ ಏನಿರುತ್ತೋ ಸೊ CO2ನ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಅದಾದಂಥ ಕ್ಲೋರೋಫಿಲ್ ಬರುತ್ತೆ. ಕ್ಲೋರೋಫಿಲ್ ಬಂದು ಏನು ಮಾಡುತ್ತೆ ಸೂರ್ಯನ ಬೆಳಕನ್ನು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ನೀರು ಬೇಕಾಗುತ್ತೆ. ಸೊ ಇದೆಲ್ಲ ನಾವು ನೋಡ್ತಾ ಹೋದಾಗ ಅಲ್ಲಿ ಡೈರೆಕ್ಟಾಗಿ ಲಾಸ್ಟ್ ಉಳ್ಕೊಳ್ತಕ್ಕಂಥದ್ದು ಯಾವುದು ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಅಥವಾ ಗ್ಲೂಕೋಸ್ ಅಥವಾ ಪಿಷ್ಟ ಅಂತ ಸ್ಟಾರ್ಚ್ ರೂಪದಲ್ಲಿ ಅದು ಆಹಾರ ಬಿಡುಗಡೆ ಆಗ್ತಕ್ಕಂಥದ್ದು ಸಹ ಆಗಿರುತ್ತೆ. ಆ್ಯಂಡ್ ಆಮ್ಲಜನಕ ಬಿಡುಗಡೆ ಆಗುತ್ತೆ, ಹೌದಾ. ಸೊ ಇಲ್ಲಿ ಆಪ್ಷನ್ 3 ಬೇಕಾಗಿಲ್ಲ. ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಯಾವುದು ಅಂತ ಕೇಳಿದರೆ ಭೂಮಿ, ಮಂಗಳ, ಶುಕ್ರ ಆ್ಯಂಡ್ ಬುಧ. ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಫಸ್ಟ್ ಬರ್ತಕ್ಕಂಥದ್ದು ಒಂದು ಸೂರ್ಯ ಅಂತ ಹೇಳಿದ್ರೆ ಫಸ್ಟ್ ಬರ್ತಕ್ಕಂಥದ್ದು ಯಾವುದು ಬುಧ, ಮರ್ಕ್ಯೂರಿ ಬರುತ್ತೆ. ಅದಾದ ನಂತರ ಶುಕ್ರ ಬರುತ್ತೆ. ಅದಾದ ನಂತರ ಭೂಮಿ. ಓಕೆ, ಸೊ ಈ ರೀತಿ ಬರ್ತಾ ಹೋಗುತ್ತೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ. ಸೊ ಈ ರೀತಿ ಹೋಗ್ತಾ ಪ್ಲೂಟೋ ತೆಗೆದಿದ್ದಾರೆ. ಸೊ ಆ ಒಂದು ಆರ್ಡರ್ ವೈಸಲ್ಲಿ ಹೋಗ್ತಾ ಹೋಗುತ್ತೆ. ಸೊ ಅತಿ ಸಮೀಪದ ಗ್ರಹ ಅಂತ ಹೇಳಿದ್ರೆ ಬುಧ ಆಗಿರುತ್ತೆ, ಮರ್ಕ್ಯೂರಿ. ಕರ್ಪೂರವನ್ನು ಉರಿಸಿದಾಗ ಬೂದಿಯಾಗುತ್ತದೆ, ದ್ರವ ರೂಪಕ್ಕೆ ಬರುತ್ತದೆ, ದ್ರವ ರೂಪಕ್ಕೆ ಬಾರದೆ ಅನಿಲವಾಗುತ್ತದೆ, ದ್ರವ ರೂಪಕ್ಕೆ ಬಂದು ಅನಿಲವಾಗುತ್ತದೆ. ಕರ್ಪೂರವನ್ನು ಉರಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ನೋಡಿರಬಹುದು ನಿಮ್ಮ ಒಂದು ಮನೆಗಳಲ್ಲಿ ನೀವು ಕರ್ಪೂರ ಹಚ್ಚಿದ್ರೆ ಅದು ದ್ರವ ರೂಪಕ್ಕೆ ಬರಲ್ಲ, ಬೂದಿನೂ ಸಹ ಆಗೋಲ್ಲ, ಹೌದಾ.
ಒಂದು ಕರ್ಪೂರವನ್ನು ಇಲ್ಲಿ ಉರಿಸ್ತೀವಿ ಅಂತ ಹೇಳಿದ್ರೆ ಕೆಳಗಡೆ ಏನಾಗುತ್ತೆ, ಒಂದು ಸ್ವಲ್ಪ ತೇವಾಂಶದಿಂದ ಕೂಡಿದಂಥ ಒಂದು ಹೊಗೆ ರೀತಿಯಲ್ಲಿ ಅಥವಾ ಒಂದು ಕಪ್ಪಾದಂಥ ಒಂದು ಮಸಿಯಾಗಿರುತ್ತೆ. ಅಷ್ಟು ಬಿಟ್ಟರೆ ಇನ್ಯಾವುದೇ ಒಂದು ಅಲ್ಲಿ ದ್ರವ ರೂಪ ಆಗಲಿ ಕಂಡು ಬರೋದಿಲ್ಲ. ಡೈರೆಕ್ಟಾಗಿ ಅನಿಲವಾಗ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಘನದಿಂದ ಅನಿಲ ಆಗ್ತಕ್ಕಂಥದ್ದು. ದ್ರವರೂಪಕ್ಕೆ ಬಂದು ಅನಿಲವಾಗೋದಿಲ್ಲ ಅಥವಾ ಬೂದಿ ಆಗೋದಿಲ್ಲ, ದ್ರವರೂಪಕ್ಕೆ ಬರೋದೇ ಇಲ್ಲ, ದ್ರವರೂಪಕ್ಕೆ ಬಾರದೆ ಅನಿಲವಾಗುತ್ತದೆ. ಸೊ ಇದನ್ನು ನಾವು ಉತ್ಪತನ ಅಂತ ಹೇಳ್ತೀವಿ. ಉತ್ಪತನ. ಸೊ ವೆರಿ ಇಂಪಾರ್ಟೆಂಟ್, ತುಂಬ ಸಲ ಕೇಳಿದ್ದಾರೆ ಒಂದು ಪ್ರಶ್ನೆ. ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ ಯಾವುದು? ಕ್ಷಯ, ಕಾಮಾಲೆ, ರೇಬಿಸ್ ಮತ್ತು ಕ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ. ಹುಚ್ಚುನಾಯಿ ಕಡಿತದಿಂದ ಬರುವಂತಹ ರೋಗ ಯಾವುದು ಅಂತ ಹೇಳಿದರೆ ರೇಬಿಸ್. ಆಪ್ಷನ್ 3 ರೇಬಿಸ್ ಆಗಿರುತ್ತೆ. ಹೌದಾ? ಸೊ ಹುಚ್ಚುನಾಯಿ ಕಡಿತದಿಂದ ಬರುವಂತಹ ಒಂದು ರೋಗ. ಇನ್ನು ಕ್ಷಯ, ಕಾಮಾಲೆ, ಕ್ಯಾನ್ಸರ್ ಇವೆಲ್ಲ ಒಂದು ಪ್ರಾಣಿಗಳಿಂದ ಬರ್ತಕ್ಕಂಥದ್ದು ಆಗಿರೋದಿಲ್ಲ. ರೇಬಿಸ್ ಅಂತಕ್ಕಂಥದ್ದು ಹುಚ್ಚುನಾಯಿ ಕಡಿತದಿಂದ ಬರ್ತಕ್ಕಂಥದ್ದು. ಸೊ ಇದಕ್ಕೊಂದು ಚುಚ್ಚುಮದ್ದು ಸಹ ಹಾಕ್ತಾರೆ. ಸೊ ಲೂಯಿ ಪಾಶ್ಚರ್ ಅವರು ಈ ಒಂದು ಚುಚ್ಚುಮದ್ದನ್ನು ಕಂಡಿಡ್ತಕ್ಕಂಥದ್ದು. ಲೂಯಿ ಪಾಶ್ಚರ್ ಅವರು. ಲೋಹಾಂಶವಿಲ್ಲದ ಕ್ಷಾರ ಯಾವುದು ಅಂತ ಕೇಳಿದರೆ ಸೋಡಿಯಂ ಹೈಡ್ರಾಕ್ಸೈಡು, ಅಮೋನಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಲೋಹಾಂಶವಿಲ್ಲದ ಕ್ಷಾರ ಯಾವುದು? ಸರಿಯಾದಂಥ ಒಂದು ಉತ್ತರ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಹೋದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದಾಗ NaOH ಅಂತ ಹೇಳ್ತೀವಿ. ಇದರ ಒಂದು ಫಾರ್ಮುಲಾ ಬಂದು. ಸೊ ಇದನ್ನು ನಾವು ಕಾಸ್ಟಿಕ್ ಸೋಡಾ ಅಂತ ಹೇಳ್ತೀವಿ. ಕಾಸ್ಟಿಕ್ ಸೋಡಾ. ಸೊ ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ ಹೇಳಿದ್ರೆ ಬಟ್ಟೆ ಸಾಬೂನು ಆಗಿರ್ಬೋದು, ಕಾಗದ ತಯಾರಿಕೆ ಮಾಡೋದಾಗಿರ್ಬೋದು, ಅಥವಾ ಈ ಒಂದು ಕೃತಕ ರೇಷ್ಮೆ ಏನಂತ ಏನು ಹೇಳ್ತೀವೋ ಕೃತಕ ರೇಷ್ಮೆ ಅಲ್ಲಿ ಬಳಸ್ತಾ ಹೋಗ್ತಾರೆ. ಇನ್ನು ಕೈಗಾರಿಕೆಗಳಲ್ಲಿ ಸಹ ಬಳಸ್ತಾ ಹೋಗ್ತಾರೆ, ಮತ್ತು ಬಾಯ್ಲರ್ಸ್ ಕ್ರಿಯೆಗಳಲ್ಲಿ ಸಹ ಬಳಸ್ತಾ ಹೋಗ್ತಾರೆ. ಸೊ ಇದು ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಬಂದು ಇದೊಂದು ಲೋಹಾಂಶ ಇರ್ತಕ್ಕಂಥ ಒಂದು ಕ್ಷಾರ ಆಗಿರುತ್ತೆ. ಸೊ ಹಾಗೆ ಇದು ಆನ್ಸರ್ ಬರಲ್ಲ. ಇನ್ನು ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ NH4OH ಅಂತ ಹೇಳ್ತೀವಿ. NH4OH ಅಂತ ಹೇಳ್ತೀವಿ. ಇದರ ಒಂದು ಫಾರ್ಮುಲಾ ಬಂದು. ಸೊ ಇದೊಂದು ಅಮೋನಿಯಾ ಅಂತ ಕರಿತಾ ಹೋಗ್ಬೋದು. ಅದು ಆ್ಯಂಡ್ ಇದನ್ನು ಕೀಟಕ್ಕೆ ಶುಚಿತ್ವಕ್ಕೆ ಮತ್ತು ಗೃಹೋಪಯೋಗಿಗೆ ಬಳಸ್ತಕ್ಕಂಥದ್ದಾಗಿರುತ್ತೆ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು. ಇನ್ನು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನು ಬರುತ್ತೋ, ಕ್ಯಾಲ್ಶಿಯಂ ಅಂತ ಹೇಳಿದಾಗ Ca ಬರುತ್ತೆ, ಕ್ಯಾಲ್ಶಿಯಂ Ca ಬರುತ್ತೆ. ಹೈಡ್ರಾಕ್ಸೈಡ್ OH ಟ್ವೈಸ್ ಅಂತ ಹೇಳ್ತೀವಿ. ಸೊ ಇದನ್ನು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಸ್ಲಾಕಡ್ ಲೈಮ್ ಅಂತ ಹೇಳ್ತೀವಿ. ಇದನ್ನು ಸ್ಲಾಕಡ್ ಲೈಮ್. ಓಕೆ, ಸುಣ್ಣದ ಒಂದು ತಿಳಿ ನೀರಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸುಣ್ಣದ ತಿಳಿ ನೀರಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂದರೆ ಪೊಟ್ಯಾಷಿಯಂ K ಬರುತ್ತೆ, KOH ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಕಾಸ್ಟಿಕ್ ಪೊಟ್ಯಾಷ್ ಅಂತಲೇ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೈ ಸೋಪ್ ತಯಾರಿಕೆಯಲ್ಲಾಗಿರ್ಬೋದು, ಅಥವಾ ವಾಷಿಂಗ್ ಜೆಲ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಜೈವಿಕ ಈ ಒಂದು ಡೀಸೆಲ್ಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದಾಗಿರ್ಬೋದು. ಓಕೆ, ಸೊ ಇಲ್ಲೆಲ್ಲ ಬಳಸ್ತಾ ಹೋಗ್ತೀವಿ. ಬಟ್ ಲೋಹಾಂಶವಿಲ್ಲದ ಕ್ಷಾರ ಯಾವುದು ಅಂತ ಹೇಳಿರೋದು ಅಮೋನಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ. ಆಪ್ಷನ್ 2 ಅಮೋನಿಯಂ ಹೈಡ್ರಾಕ್ಸೈಡ್. ಮಧ್ಯವರ್ತಿಯ ಅವಶ್ಯಕತೆ ಇಲ್ಲದೆ ಶಾಖ ಪ್ರಸಾರವಾಗುವ ಬಗೆ ಹೇಗೆ ಅಂತ ಕೇಳಿದರೆ, ಸೊ ಇಲ್ಲಿ ಉಷ್ಣ ವಹನ, ಉಷ್ಣ ವಿಕಿರಣ, ಉಷ್ಣ ನಿರೋಧಕ ಮತ್ತು ಉಷ್ಣ ಸಂವಹನ ಅಂತ ಕೊಟ್ಟಿದ್ದಾರೆ. ನೋಡಿ, ಉಷ್ಣ ವಹನ ಅಂತ ಹೇಳಿದರೆ, ಉಷ್ಣ ವಾಹಕ ಅಂತ ಹೇಳಿದರೆ ತಮ್ಮ ಮೂಲಕ ಯಾವುದು ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಟ್ಕೊಡುತ್ತೋ ಅಂಥ ವಸ್ತುವನ್ನು ನಾವು ಉಷ್ಣ ವಾಹಕಗಳು, ಕಂಡಕ್ಟರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ಅದರ ಜೊತೆಗೆ ಉಷ್ಣ ಸಂವಹನ ಅಂತ ಹೇಳಿದಾಗ ಬೆಸ್ಟ್ ಎಕ್ಸಾಂಪಲ್ ನೋಡಿ, ನೀರನ್ನು ಕಾಯಿಸಿದಾಗ ಬೆಂಕಿಯ ಜ್ವಾಲೆಯ ಹತ್ತಿರ ನೀರು ಬಿಸಿಯಾಗುತ್ತೆ. ನಂತರ ಏನಾಗುತ್ತೆ, ಬಿಸಿಯಾದ ನೀರು ಮೇಲಾಗುತ್ತೆ, ಅಕ್ಕಪಕ್ಕದ ತಣ್ಣನೆಯ ನೀರು ಕೆಳಗೆ ಬರುತ್ತೆ. ಓಕೆ, ಸೊ ಇದು ಒಂದು ಸಾರಿ ಏನು ಹೀಟಾದಂತಹ ನೀರು ಮೇಲೋಗುತ್ತೆ, ಅಕ್ಕಪಕ್ಕ ಅಥವಾ ಹೀಟ್ ಆಗದೆ ಇರ್ತಕ್ಕಂಥ ನೀರು ಕೆಳಗಡೆ ಬರುತ್ತೆ. ಸೊ ಬಬಲ್ಸ್ ನೋಡಿರ್ಬೋದು, ನೀರು ಕಾಯ್ತಾ ಇದ್ರೆ ಬಬಲ್ಸ್ ಬರುತ್ತೆ. ಸೊ ಅದೇನಂತ ಹೇಳಿದ್ರೆ ಇದು ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಕಬ್ಬಿಣನ ಇಟ್ಕೊಂಡು ನಾವು ಈ ಕಡೆ ತುದಿನ ಕಾಯಿಸಿದ್ರೆ ಏನಾಗುತ್ತೆ, ಹೀಟ್ ಈ ರೀತಿ ಪ್ರಸಾರವಾಗುತ್ತೆ. ಇದು ಉಷ್ಣ ವಾಹಕಕ್ಕೆ ಬರುತ್ತೆ. ಬಟ್ ನೀರು ಹಾಗಲ್ಲ, ನೀರು ಇರ್ತಕ್ಕಂಥ ಅಣುಗಳೇನಿರುತ್ತೋ, ಹೀಟ್ ಆಗಿರ್ತಕ್ಕಂಥ ಅಣು ಮೇಲೋಗುತ್ತೆ, ಹೀಟ್ ಆಗದೆ ಇರ್ತಕ್ಕಂಥ ಅಣು ಕೆಳಗಡೆ ಬರುತ್ತೆ. ಸೊ ಅದು ಸಂವಹನ ಆಗ್ತಕ್ಕಂಥದ್ದು, ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಅಥವಾ ವಹನ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಅದನ್ನು ನಾವು ಸಂವಹನ ಅಂತ ಕರಿತೀವಿ. ಸೊ ಇಲ್ಲಿ ಒಂದಕ್ಕೊಂದು ಕನೆಕ್ಷನ್ ಇಲ್ಲ, ಕಾಯ್ದೆ ಇರ್ತಕ್ಕಂಥ ನೀರು ಕೆಳಗಡೆ ಬರುತ್ತೆ, ಕಾಯ್ದೆ ನೀರು ಮೇಲೋಗುತ್ತೆ, ಅದನ್ನು ಉಷ್ಣ ಸಂವಹನ ಅಂತ ಹೇಳ್ತೀವಿ. ಓಕೆ, ಇನ್ನು ಉಳಿದಿರ್ತಕ್ಕಂಥ ವಿಕಿರಣವನ್ನು ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಅವಕಾಶದಲ್ಲಿ ಬಹುಪಾಲು ವಾಯು ಮಾಧ್ಯಮವೇ ಇಲ್ಲದೆ ಇರುವುದರಿಂದ ಉಷ್ಣವು ವಹನ ಅಥವಾ ಸಂವಹನದಿಂದ ನಮ್ಮನ್ನು ತಲುಪಲಾರದು. ವಿಕಿರಣ ಎಂಬ ಮತ್ತೊಂದು ಪ್ರಕ್ರಿಯೆಯಿಂದ ಸೂರ್ಯನ ಉಷ್ಣವು ನಮ್ಮನ್ನು ತಲುಪುತ್ತದೆ. ಅಂದರೆ ವಿಕಿರಣದಿಂದ ಉಷ್ಣ ವರ್ಗಾವಣೆಯಾಗಲು ಯಾವುದೇ ಒಂದು ಮಾಧ್ಯಮದ ಅಗತ್ಯವಿರುವುದಿಲ್ಲ. ಸೊ ಮಾಧ್ಯಮ ಇದ್ದರೂ ಅಥವಾ ಇಲ್ಲದಿದ್ದರೂ ಇದು ನಡೆಯುತ್ತದೆ. ಸೊ ಇದು ಒಂದು ವಿಕಿರಣದಲ್ಲಿ ಸೇರ್ಕೊಳ್ತಾ ಹೋಗುತ್ತೆ, ಅಂದರೆ ರೇಡಿಯೇಷನ್ ಅಂತ ಹೇಳ್ತೀವಿ. ಈ ಒಂದು ಸೂರ್ಯನಿಂದ ಬರ್ತಕ್ಕಂಥ ಏನು
ವಿಕಿರಣ ಇರುತ್ತೋ, ಶಾಖ ಇರುತ್ತೋ, ಸೊ ಅದು ಭೂಮಿಯ ತಲುಪಬೇಕಂದ್ರೆ ಅಲ್ಲಿ ಮಧ್ಯೆ ಯಾವುದೇ ಒಂದು ಮೀಡಿಯೇಟರ್ ಆಗಿ ಅಥವಾ ಮಧ್ಯವರ್ತಿಯಾಗಿ ಯಾವುದೇ ಒಂದು ಕೆಲಸವನ್ನು ಮಾಡೋದಿಲ್ಲ. ಸೊ ಅಂಥದ್ದನ್ನ ನಾವು ಏನಂತ ಕರಿತೀವಿ ಅಂತಂದರೆ ಉಷ್ಣ ವಿಕಿರಣ ಅಂತ ಕರಿತೀವಿ. ಆಪ್ಷನ್ 2. ಸೊ ಅರ್ಥ ಆಯ್ತಲ್ಲ. ಉಷ್ಣ ವಹನ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಕಬ್ಬಿಣ ಅಥವಾ ಈ ಒಂದು ಏನು ಹೀಟ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗುತ್ತೋ, ಸೊ ಅದನ್ನು ಉಷ್ಣ ವಹನ ಅಂತ ಹೇಳ್ತೀವಿ. ಉಷ್ಣ ಸಂವಹನ ಅಂತ ಹೇಳಿದ್ರೆ ಈ ಒಂದು ವಾಟರ್ನ ಕಾಯಿಸ್ತಕ್ಕಂಥದ್ದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇನ್ನು ಉಷ್ಣ ವಿಕಿರಣ ಅಂತ ಹೇಳಿದಾಗ ಯಾವುದೇ ಒಂದು ಮಧ್ಯವರ್ತಿ ಅವಶ್ಯಕತೆ ಇಲ್ಲದೆ ಸೂರ್ಯನಿಂದ ಬರ್ತಕ್ಕಂಥ ಶಾಖ ಭೂಮಿನ ತಲುಪ್ತಕ್ಕಂಥದ್ದನ್ನು ನಾವು ಉಷ್ಣ ವಿಕಿರಣ ಅಂತ ಕರಿತಾ ಹೋಗ್ತೀವಿ. ಅಕಶೇರುಕಕ್ಕೆ ಉದಾಹರಣೆಯನ್ನು ಕೇಳಿದರೆ ಎರೆಹುಳು, ಕಪ್ಪೆ, ಹಾವು, ಮನುಷ್ಯ. ಅಕಶೇರುಕ ಅಂತ ಅಂದರೆ ಏನು? ಸೊ ಕಶೇರುಕ ಮತ್ತು ಅಕಶೇರುಕ ಎರಡು ರೀತಿ ನಾವು ನೋಡ್ತಾ ಹೋಗ್ತೀವಿ. ಕಶೇರುಕ ಅಂತ ಹೇಳಿದರೆ ಬೆನ್ನು ಮೂಳೆನ ಹೊಂದಿರತಕ್ಕಂಥದ್ದು ನಾವು ಕಶೇರುಕ ಅಂತ ಹೇಳ್ತೀವಿ. ಬೆನ್ನು ಮೂಳೆನ ಹೊಂದಿಲ್ಲದೆ ಇರ್ತಕ್ಕಂಥ ಜೀವಿಗಳನ್ನು ನಾವು ಅಕಶೇರುಕಗಳು ಅಂತ ಕರಿತಾ ಹೋಗ್ತೀವಿ. ಹೌದಾ? ಸೊ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಬರುತ್ತೆ? ಈಗ ಮನುಷ್ಯನಿಗೆ ಒಂದು ಬೆನ್ನು ಮೂಳೆ ಇದೆ, ಇದೊಂದು ಕಶೇರುಕಕ್ಕೆ ಬರ್ತಕ್ಕಂಥದ್ದು, ಕಶೇರುಕ. ಇನ್ನು ಕಪ್ಪೆ, ಎರೆಹುಳು, ಹಾವು ನಾವು ತಗೊಳ್ತಾ ಹೋದಾಗ ಸ್ನೇಹಿತರೆ, ಈ ಒಂದು ಕಪ್ಪೆ ಮತ್ತು ಹಾವುಗೂ ಸಹ ಒಂದು ಬೆನ್ನು ಮೂಳೆನ ಹೊಂದಿದೆ, ಇದು ಸಹ ಕಶೇರುಕಕ್ಕೆ ಸೇರ್ತಕ್ಕಂಥ ಒಂದು ಪ್ರಾಣಿಗಳಾಗಿರುತ್ತೆ, ಕಪ್ಪೆ, ಹಾವು. ಬಟ್ ಎರೆಹುಳು ಅಂತಕ್ಕಂಥದ್ದು ಒಂದು ಅಕಶೇರುಕವಾಗಿರುತ್ತೆ. ಸೊ ನೀವು ನೋಡಿರ್ಬೋದು, ಅದು ಯಾವ ರೀತಿ ಬೇಕಾದರೂ ರೌಂಡ್ ಹಾಕುತ್ತೆ ಆ್ಯಂಡ್ ಅದು ಬೆನ್ನು ಮೂಳೆನ ಹೊಂದಿಲ್ಲ, ಅದೊಂದು ಅಕಶೇರುಕಕ್ಕೆ ಸೇರಿರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಹಾವು ಅಂತ ಕೇಳಿದ್ರೆ ನೀವು, ಹಾವು ಅದು ರೌಂಡ್ ಆಗ್ಬೋದು, ಬಟ್ ಅದಕ್ಕಾದಂಥ ಒಂದು ಕಶೇರುಕ ಬೆನ್ನು ಮೂಳೆ ಇದೆ. ಈ ಹಾವುಗಳನ್ನು ಅಥವಾ ಕೇರೆ ಹಾವು ಇದನ್ನೆಲ್ಲ ನಾವು ಸುಟ್ಟಾಗ ನೋಡ್ತೀವಿ, ಆ ಒಂದು ಮೂಳೆಗಳ ಅಥವಾ ಮುಳ್ಳುಗಳಂತ ಏನು ಬರುತ್ತೋ, ಸೊ ಅದನ್ನು ನೋಡಬಹುದು ನಾವು. ಬಟ್ ಇಲ್ಲಿ ಹಾವು ಅಂತಕ್ಕಂಥದ್ದು ಕಶೇರುಕಕ್ಕೆ ಬರುತ್ತೆ, ಆ ಕಶೇರುಕಕ್ಕೆ ಬರೋದಿಲ್ಲ. ಸೊ ಆನ್ಸರ್ ಆಪ್ಷನ್ 1 ಎರೆಹುಳು ಆಗಿರುತ್ತೆ. ಇನ್ನು ನೋಡ್ತಾ ಹೋದರೆ ಅಕಶೇರುಕಗಳನ್ನು ನೋಡ್ತಾ ಹೋದಾಗ ಸ್ನೇಹಿತರೆ, ಅಮೀಬಾ ಆಗಿರ್ಬೋದು, ಬಸವನ ಹುಳು ಆಗಿರ್ಬೋದು, ನಕ್ಷತ್ರ ಮೀನು ಆಗಿರ್ಬೋದು, ಅಥವಾ ಸೊ ನೆಕ್ಸ್ಟ್ ನಾನು ಹೇಳ್ತೀನಿ, ಕಶೇರುಕದಲ್ಲಿ ಬರ್ತಕ್ಕಂಥದ್ದು ಮೀನುಗಳು ಉಭಯವಾಸಿಗಳಾಗಿರ್ಬೋದು, ಮತ್ತು ಈ ಮನುಷ್ಯರು ಸಹ ಸೇರ್ಕೊಂಡು ಇನ್ಕ್ಲೂಡ್ ಆದಂಗೆ ನಾವು ನೋಡ್ತಾ ಹೋದರೆ ಕಶೇರುಕಗಳು ಬೆನ್ನು ಮೂಳೆನ ಹೊಂದಿರತಕ್ಕಂಥವ್ರು ಬಂದು ಈ ಮೀನುಗಳು ಉಭಯವಾಸಿಗಳು ಏನು ಬರ್ತಾವೋ, ಸೊ ಅದು ಕಶೇರುಕಕ್ಕೆ ಸೇರಿಕೊಳ್ಳುತ್ತೆ. ಇನ್ನು ಅಕಶೇರುಕಕ್ಕೆ ಬರ್ತಕ್ಕಂಥದ್ದು ಯಾವುದ್ಯಾವುದು ಅಂತ ಹೇಳಿದ್ರೆ, ಒಟ್ಟು ನಾವು 7 ರೀತಿ ನೋಡ್ತಾ ಹೋಗ್ತೀವಿ. ಸ್ಪಂಜು ಪ್ರಾಣಿಗಳಾಗಿರ್ಬೋದು, ಕುಟುಕು ಕಣವಂತಗಳಾಗಿರ್ಬೋದು, ಚಪ್ಪಟೆ ಹುಳುಗಳಾಗಿರ್ಬೋದು, ದುಂಡು ಹುಳುಗಳು, ವಲಯವಂತ, ಸಂದೀಪದಿಗಳು, ಕಂಟಕ ಚರ್ಮಿಗಳು. ಸೊ ಏನು ಈ 7 ಹಂತಗಳಲ್ಲೂ ಅಥವಾ 7 ಇದರಲ್ಲೂ ಸಹ ಕಂಡು ಬರುತ್ತೋ ಪ್ರಾಣಿಗಳು, ಸೊ ಅದೆಲ್ಲ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ? ಮಂಜುಗಡ್ಡೆ ಕರಗುವುದು, ಮೇಣ ಕರಗುವುದು, ನೀರು ಆವಿಯಾಗುವುದು, ಬೆಣ್ಣೆ ತುಪ್ಪವಾಗುವುದು. ಸೊ 2 ರೀತಿಯಲ್ಲಿ ಬದಲಾವಣೆಯನ್ನು ನೋಡ್ತಾ ಹೋಗ್ತೀವಿ. ಒಂದು ರಾಸಾಯನಿಕ ಬದಲಾವಣೆ, ಮತ್ತೊಂದು ಭೌತಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆ ಅಂತ ಹೇಳಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ, ಒಂದು ನಾವು ಚೇಂಜ್ ಬದಲಾವಣೆ ಮಾಡಿದ್ರೆ ಮತ್ತೆ ಒರಿಜಿನಲ್ ಸ್ಟೇಜ್ ಏನಿರುತ್ತೋ, ಒರಿಜಿನಲ್ ಹಂತ ಏನಿರುತ್ತೋ, ಸೊ ಅದು ಮತ್ತೆ ತೊಗೊಂಡು ಬರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಭೌತಿಕ ಬದಲಾವಣೆ ಅಂತ ಹೇಳಿದಾಗ ಸ್ನೇಹಿತರೆ, ಒಂದು ಫಾರ್ ಎಕ್ಸಾಂಪಲ್ ಅಂತ ಹೇಳಿದಾಗ ನೀರನ್ನು ಕಾಯಿಸ್ತೀವಿ, ಕಾಯಿಸಿದಂಥ ನೀರು ಏನಾಗುತ್ತೆ? ಆವಿಯಾಗುತ್ತೆ. ಅಥವಾ ಈ ಒಂದು ಐಸನ್ನು ಕಾಯಿಸಿದ್ರೆ ನಾವು ನೀರು ಮಾಡಬಹುದು. ಹೌದಾ? ಸೊ ಮಂಜುಗಡ್ಡೆ ಏನಿರುತ್ತೋ, ಮಂಜುಗಡ್ಡೆನ ಕಾಯಿಸಿದಾಗ ನೀರು ಮಾಡ್ತೀವಿ. ಅದೇ ರೀತಿ ನೀರನ್ನು ನಾವು ತಂಪುಗೊಳಿಸ್ಬಿಟ್ಟು ಮಂಜುಗಡ್ಡೆನಾಗಿ ಮಾಡ್ಬೋದು. ಮೊದಲೇ ಏನಿತ್ತೋ ಒರಿಜಿನಲ್ ಸ್ಥಿತಿ ಅದಕ್ಕೆ ತೊಗೊಂಡು ಬರಬಹುದು. ಇದನ್ನು ನಾವು ಭೌತಿಕ ಬದಲಾವಣೆ ಅಂತ ಹೇಳ್ತೀವಿ. ಇನ್ನು ರಾಸಾಯನಿಕ ಬದಲಾವಣೆ ಅಂತ ಹೇಳಿದಾಗ ಯಾವುದಾಗುತ್ತೆ? ಈಗ ಹಾಲು ಮೊಸರು ಮಾಡ್ತೀವಿ, ಹಾಲಿಂದ ಮೊಸರು ಮಾಡ್ತೀವಿ, ಬಟ್ ಮೊಸರಿಂದ ಮತ್ತೆ ಹಾಲು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಥದ್ದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಮೇಣ ಕರಗುವುದು, ನೀರು ಆವಿಯಾಗುವುದು, ಬೆಣ್ಣೆ ತುಪ್ಪವಾಗುವುದು, ಮಂಜುಗಡ್ಡೆ ಕರಗುವುದು ಅಂತ ಕೊಟ್ಟಿದ್ದಾರೆ. ಯಾವುದು ರಾಸಾಯನಿಕ ಬದಲಾವಣೆ ಆಗಿದೆ? ಈಗ ಮಂಜುಗಡ್ಡೆ ಕರಗಿ ನೀರಾಗುತ್ತೆ, ನೀರು ಮತ್ತೆ ನಾವು ಮಂಜುಗಡ್ಡೆ ಮಾಡಬಹುದು. ಸೊ ಇದನ್ನು ನಾವು ಭೌತಿಕ ಬದಲಾವಣೆ ಅಂತ ಹೇಳ್ತೀವಿ. ಹೌದಾ? ಇನ್ನು ಮೇಣ ಕರಗುತ್ತೆ, ಮೇಣ ದ್ರವ ರೂಪಕ್ಕೆ ಬರುತ್ತೆ, ಮತ್ತೆ ಅದನ್ನು ನಾವು ಗಟ್ಟಿ ಮಾಡಿ ಮೇಣ ಮಾಡಬಹುದು. ಕರಗಿರ್ತಕ್ಕಂಥ ಒಂದು ಮೇಣ ಏನಿರುತ್ತೆ ಮತ್ತೆ ಗಟ್ಟಿಯಾದರೆ ಅದು ಮೇಣ ಆಗುತ್ತೆ. ಸೊ ಇದು ಸಹ ಒಂದು ಭೌತಿಕ ಬದಲಾವಣೆಗೆ ಬರುತ್ತೆ. ನೀರು ಆವಿಯಾಗಿರ್ತಕ್ಕಂಥ ನೀರನ್ನು ಮತ್ತೆ ನಾವು ದ್ರವ ರೂಪಕ್ಕೆ ತರಬಹುದು. ನೋಡಿರಬಹುದು, ಪ್ಲೇಟ್ ಮೇಲ್ಗಡೆ ಏನಿರುತ್ತೋ ನೀರು ಕಾಯಿಸಿದಾಗ ಆವಿಯಾಗಿ ಪ್ಲೇಟ್ ಮೇಲ್ಗಡೆ ನೀರು ಥರ ಇರುತ್ತೆ. ಸೊ ತೆಗೆದಾಗ ನೀರೆಲ್ಲ ಒಂದು ಸೈಡ್ ನಮಗೆ ಶೇಖರಣೆ ಆಗಬಹುದು. ಸೊ ನೀರು ಆವಿಯಾದಂಥ ನೀರು ಮತ್ತೆ ನಾವು ತಂಪುಗೊಳಿಸ್ತಾ ನೀರು ಸಹ ಆಗುತ್ತೆ. ಇದು ಒಂದು ಭೌತಿಕ ಬದಲಾವಣೆ ಆಗುತ್ತೆ. ಬಟ್ ಬೆಣ್ಣೆ ತುಪ್ಪವಾಗುವುದು ಅಂತಕ್ಕಂಥದ್ದು ಇದು ರಾಸಾಯನಿಕ ಬದಲಾವಣೆ. ಯಾಕಂತಂದರೆ ತುಪ್ಪವನ್ನು ಮತ್ತೆ ನಾವು ಬೆಣ್ಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೆಣ್ಣೆ ತುಪ್ಪ ಮಾಡ್ತೀವಿ, ಬಟ್ ತುಪ್ಪನ ಬೆಣ್ಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಒರಿಜಿನಲ್ ಸ್ಟೇಜ್ ಏನಿರುತ್ತೋ, ಸೊ ಅದಕ್ಕೆ ನಾವು ಚೇಂಜಸ್ ಮಾಡೋಕ್ಕಾಗದೇ ಇರ್ತಕ್ಕಂಥ ಒಂದು ಸ್ಥಿತಿ ಏನು ಬರುತ್ತೋ, ಸೊ ಅಂಥ ಬದಲಾವಣೆಗಳನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ಓಕೆ, ಸೊ ಆನ್ಸರ್ ಆಪ್ಷನ್ 4 ಬೆಣ್ಣೆ ತುಪ್ಪವಾಗುವುದು ಒಂದು ರಾಸಾಯನಿಕ ಬದಲಾವಣೆ ಆಗಿರುತ್ತೆ.
ಆ್ಯಂಡ್ ನೆಕ್ಸ್ಟು ಡಿ ಜೀವಸತ್ವದ ಕೊರತೆಯಿಂದ ಉಂಟಾಗುವ ಒಂದು ರೋಗ ಯಾವುದು? ಇರುಳು ಕುರುಡು, ಬೆರಿ ಬೆರಿ, ರಿಕೆಟ್ಸ್ ಅಂಡ್ ಸ್ಕರ್ವಿ ಅಂತ ಕೊಟ್ಟಿದ್ದಾರೆ. ಡಿ ಜೀವಸತ್ವದ ಕೊರತೆ ಅಂತ ಬಂದಾಗ ಸೊ ಆನ್ಸರ್ ಆಪ್ಷನ್ 3 ರಿಕೆಟ್ಸ್ ಆಗಿರುತ್ತೆ. ಬಿಕಾಸ್ ಇರುಳು ಕುರುಡು ಅಂತಕ್ಕಂಥದ್ದು ಜೀವಸತ್ವ ಎ ಒಂದು ಕೊರತೆಯಿಂದ ಬರ್ತಕ್ಕಂಥದ್ದಾಗಿರುತ್ತೆ. ಬೆರಿ ಬೆರಿ ಅಂತ ಹೇಳಿದಾಗ B2 ಅಂತಕ್ಕಂಥದ್ರಿಂದ ಬರ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ಸ್ಕರ್ವಿ ಬಂದು ವಿಟಮಿನ್ ಸಿ ಇಂದ. ಓಕೆ, ಸೊ ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಅಡಿಗೆ ಸೋಡದ ಮತ್ತೊಂದು ಹೆಸರು ಯಾವುದಂತ ಕೇಳಿದರೆ ಸೊ ಸೋಡಿಯಂ ಬೈಕಾರ್ಬನೇಟ್ ಅಂತ ಹೇಳಿದಾಗ ಸ್ನೇಹಿತರೆ ಇದನ್ನು ನಾವು ಅಡಿಗೆ ಸೋಡಾ ಅಂತ ಹೇಳ್ತೀವಿ. ಅಡಿಗೆ ಸೋಡಾ ಬರುತ್ತೆ. ಸೊ ಇದರ ಒಂದು ಫಾರ್ಮುಲಾ NaHCO3 ಆಗಿರುತ್ತೆ. ಸೊ ಇದು ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಈ ಒಂದು ಆ್ಯಂಟಾಸಿಡ್ಗಳಲ್ಲಿ ಬಳಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅಡುಗೆ ಮಾಡೋದಕ್ಕಾಗಿರ್ಬೋದು, ಅಥವಾ ಅಗ್ನಿಶಾಮಕ ಯಂತ್ರಗಳಲ್ಲಿ ಬಳಸ್ತಕ್ಕಂಥದ್ದಾಗಿರುತ್ತೆ ಸೋಡಿಯಂ ಬೈಕಾರ್ಬನೇಟ್. ಇನ್ನು ಸೋಡಿಯಂ ಕಾರ್ಬನೇಟ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾವು ವಾಷಿಂಗ್ ಸೋಡಾ ಅಂತ ಹೇಳ್ತೀವಿ. ವಾಷಿಂಗ್ ಸೋಡಾ. ಸೊ ಇದರ ಒಂದು ಫಾರ್ಮುಲಾ Na2CO3. ಇದು ಸೋಡಿಯಂ ಕಾರ್ಬನೇಟ್ ಆಗಿರುತ್ತೆ. ಇದು ಅಷ್ಟೇ ನೀರನ್ನು ಮೆದುಗೊಳಿಸೋದಕ್ಕೆ ಮೇನ್ ಇಂಪಾರ್ಟೆಂಟು. ನೀರನ್ನು ಮೆದು ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಸೋಡಿಯಂ ಕಾರ್ಬನೇಟ್ ಅಥವಾ ವಾಷಿಂಗ್ ಸೋಡಾ ಆಗಿರುತ್ತೆ. ಗಾಜು ಸಾಬೂನು ತಯಾರಿಕೆಗಳಲ್ಲಿ ಸಹ ಬಳಸ್ತಾ ಹೋಗ್ತಾರೆ ಇದನ್ನು. ಆ್ಯಂಡ್ ಬಟ್ಟೆ ತೊಳೆಯೋದಕ್ಕೋಸ್ಕರ ಸಹ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಬೆಸ್ಟ್ ಅಂತಿದ್ರೆ ಸೋಡಿಯಂ ಕ್ಲೋರೈಡ್, NaCl, ಉಪ್ಪು, ಅಡಿಗೆ ಉಪ್ಪು ಅಂತಕ್ಕಂಥದ್ದು ಏನಿದೆಯೋ ಅದರ ಒಂದು ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು ಏನಿದೆಯೋ NaOH ಅಂತ ಹೇಳ್ತೀವಿ. NaOH ಇದು ಬಂದು ಕಾಸ್ಟಿಕ್ ಸೋಡಾ. ಓಕೆ, ಸೊ ಇದು ಅಷ್ಟೇ ಒಂದು ಸಾಬೂನು, ಕಾಗದ ಇದೆಲ್ಲ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಮೇಯ್ನಾಗಿ ನೋಡ್ತಾ ಹೋದರೆ ಆನ್ಸರ್ ಅಡಿಗೆ ಸೋಡಾ ಬಂದು ಸೋಡಿಯಂ ಬೈಕಾರ್ಬನೇಟ್ ಆಗಿರುತ್ತೆ. ನೆಕ್ಸ್ಟ್ ಇವುಗಳಲ್ಲಿ ಯಾವುದನ್ನು ಅಳೆಯಲು ಜ್ಯೋತಿರ್ವರ್ಷವನ್ನು ಮೂಲಮಾನವಾಗಿ ಬಳಸಲಾಗುತ್ತದೆ? ಬೆಳಕಿನ ತೀವ್ರತೆ, ಕಾಲ, ದೂರ, ಬೆಳಕಿನ ವೇಗ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸರಿಯಾದಂಥ ಒಂದು ಉತ್ತರ ದೂರವನ್ನು ಅಳೆಯೋದಕ್ಕೆ ಬಳಸ್ತಕ್ಕಂಥದ್ದು ಈ ಒಂದು ಜ್ಯೋತಿರ್ವರ್ಷ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ದೊಡ್ಡದು ಯಾವುದಂತ ಕೇಳಿದರೆ ಬ್ಯಾಕ್ಟೀರಿಯಾ, ಆಲ್ಗೆ, ಪ್ರೋಟೋಜೋವಾ ಮತ್ತು ವೈರಸ್ ಅಂತ ಕೊಟ್ಟಿದ್ದಾರೆ. ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ಸಣ್ಣದು ಯಾವುದಂತ ಹೇಳಿದರೆ ಅದು ಬಂದು ವೈರಸ್ ಆಗಿರುತ್ತೆ. ಆಪ್ಷನ್ 4 ವೈರಸ್ಸು. ಇಲ್ಲ ನಾವೇನು ಮಾಡ್ತೀವಿ ಸೂಕ್ಷ್ಮ ಜೀವಿಗಳನ್ನು ಅಳಿತಕ್ಕಂಥ ಒಂದು ಮಾನ ಅಂತ ಹೇಳಿದ್ರೆ ಮೈಕ್ರಾನ್ ಅಂತ ಹೇಳ್ತೀವಿ ಸ್ನೇಹಿತರೆ, ಅಥವಾ ಮೈಕ್ರೋಮೀಟರ್. ಓಕೆ, ಸೊ ಮೈಕ್ರೋಮೀಟರ್ ಅಂತಕ್ಕಂಥದ್ದು ಅಥವಾ ಮೈಕ್ರಾನಲ್ಲಿ ಅಳಿತಾ ಹೋಗ್ತೀವಿ. ಸೊ 1 ಮೈಕ್ರಾನ್ಗೆ ಅಂತ ಹೇಳಿದ್ರೆ 1 ಮೈಕ್ರೋಮೀಟರ್ಗೆ 0.001 ಮಿಲಿಮೀಟರ್ ಸಮ. ಈ ಒಂದು ಪ್ರಶ್ನೆ ಯಾವಾಗಲೂ ಒಂದ್ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. 1 ಮೈಕ್ರೋಮೀಟರ್ಗೆ ಎಷ್ಟು ಸಮ ಅಂತೇಳಿದ್ರೆ 0.001 ಮಿಲಿಮೀಟರ್ ಅಷ್ಟು ಸಮ ಆಗಿರುತ್ತೆ. ಈ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳನ್ನ ಅಳಿತಕ್ಕಂಥದ್ದು ಮೈಕ್ರೋಮೀಟರ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇಲ್ಲಿ ವೈರಸ್ ಅಂತಕ್ಕಂಥದ್ದು ಏನಿದೆ, ವೈರಸ್ನ ಒಂದು ಗಾತ್ರ ಅಂತ ಹೇಳಿದ್ರೆ 0.02ರಿಂದ 0.3 ಮೈಕ್ರೋಮೀಟರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಬ್ಯಾಕ್ಟೀರಿಯಾ ಅಂತ ನೋಡ್ತಾ ಹೋದಾಗ ಬ್ಯಾಕ್ಟೀರಿಯಾ ಬರ್ತಕ್ಕಂಥದ್ದು 0.5ರಿಂದ 5 ಮೈಕ್ರೋಮೀಟರ್ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಆಲ್ಗಿ ಅಥವಾ ಶಿಲೀಂಧ್ರ ಅಂತ ಹೇಳ್ತೀವಿ. ಸೊ ಇದು ಬಂದು 3ರಿಂದ 40 ಮೈಕ್ರೋಮೀಟರ್ ಇರುತ್ತೆ, ಮೈಕ್ರಾನ್ ಮೀಟರ್ ಇರುತ್ತೆ. ಆ್ಯಂಡ್ ಪ್ರೋಟೋಜೋವಾ ಹೈಯೆಸ್ಟ್ ಇರ್ತಕ್ಕಂಥದ್ದು. ಪ್ರೋಟೋಜೋವಾ ಎಷ್ಟಿರುತ್ತೆ ಅಂತಂದರೆ 10ರಿಂದ 50 ಮೈಕ್ರಾನ್ ಮೀಟರ್ ಒಂದು ಗಾತ್ರವನ್ನು ಹೊಂದಿರತಕ್ಕಂಥದ್ದಾಗುತ್ತೆ. ಅತಿ ಚಿಕ್ಕ ಅಂತ ಹೇಳಿದ್ರೆ ವೈರಸ್ಸು, ಅತಿ ದೊಡ್ಡದು ಅಂತ ಹೇಳಿದ್ರೆ ಪ್ರೋಟೋಜೋವಾ ಆಗಿರುತ್ತೆ. ನೆಕ್ಸ್ಟ್ 1.5 ಆಂಪೇರ್ ವಿದ್ಯುತ್ ಪ್ರವಾಹ 12 ವೋಲ್ಟ್ ಕಾರಿನ ದೀಪದ ಮೂಲಕ ಹರಿದರೆ ಆ ದೀಪದ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ 1.5 ಆಂಪೇರ್ ವಿದ್ಯುತ್ ಪ್ರವಾಹ 12 ವೋಲ್ಟ್ ಕಾರಿನ ದೀಪದ ಮೂಲಕ ಹರಿದರೆ ಆ ದೀಪದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಸಾಮರ್ಥ್ಯ ಮೀನ್ಸ್ ಇಲ್ಲಿ ಬಂದು ಪವರನ್ನು ಕಂಡುಹಿಡಿಬೇಕು, ಪವರ್ Pಯನ್ನು ಕಂಡುಹಿಡಿಬೇಕು. ಸೊ ಆಂಪೇರ್ ವಿದ್ಯುತ್ ಪ್ರವಾಹ ಕರೆಂಟನ್ನು ಕೊಟ್ಟಿದ್ದಾರೆ. ಸೊ 1.5 ಆಂಪೇರ್ ಆಗಿದೆ. ಸೊ ಅಂಡ್ ವೋಲ್ಟನ್ನು ಕೊಟ್ಟಿದ್ದಾರೆ. ವೋಲ್ಟೇಜ್ ಅಥವಾ ವೋಲ್ಟ್ ಅಂತ ಹೇಳಿದಾಗ ನಾವು ಇಲ್ಲಿ 12 ವೋಲ್ಟ್ ಆಗಿದೆ. ಸೊ ಏನು ಕಂಡುಹಿಡಬೇಕು? P ಕಂಡುಹಿಡಬೇಕು. ಸೊ ಕರೆಂಟ್ ಅಂತ ಹೇಳಿದ್ರೆ ಹೈ ಬರುತ್ತೆ, V ಬರುತ್ತೆ ಇದು. ಸೊ ಫಾರ್ಮುಲಾ ಏನಿದೆ P = V × ಹೈ ಆಗಿದೆ. V ಬಂದು ನಮಗೆ ಎಷ್ಟಿದೆ? 12 ಇದೆ. ಇಂಟು ಹೈ ಕರೆಂಟ್ ಕೊಟ್ಟಿದ್ದಾರೆ 1.5 ಇದೆ. ಸೊ ಟೋಟಲ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 18 ವೋಲ್ಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಹಾಗೆ ಇಲ್ಲಿ ವ್ಯಾಟ್ ಅಂತಕ್ಕಂಥದ್ದು 18 ವ್ಯಾಟ್ ಬಂದು ಆನ್ಸರ್ ಆಪ್ಷನ್ ಒಂದು 18 ವ್ಯಾಟ್ ಆಗಿರುತ್ತೆ. ಈ ಕೆಳಗಿನಲ್ಲಿ ಅರೆವಾಹಕ ಯಾವುದು ಅಂತ ಕೇಳಿದರೆ ಗಂಧಕ, ತಾಮ್ರ, ರಂಜಕ ಆ್ಯಂಡ್ ಸಿಲಿಕಾನ್ ಅಂತ ಕೊಟ್ಟಿದ್ದಾರೆ. ಸೊ ಅರೆವಾಹಕ, ವಾಹಕ ಅಂತ ನೋಡ್ತಾ ಹೋದಾಗ ಸೊ ವಾಹಕ ಅಂದರೆ ತಮ್ಮ ಮೂಲಕ ಏನು ವಿದ್ಯುತ್ತನ್ನು ಪ್ರವಹಿಸುತ್ತೋ ಸೊ ಅದನ್ನು ವಾಹಕ ಅಂತ ಕರಿತೀವಿ. ಅರೆವಾಹಕ ಅಂತ ಹೇಳಿದಾಗ ಅರ್ಧಂಬರ್ಧ ಬಿಟ್ಕೊಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಅರೆವಾಹಕ ಯಾವುದಂತ ಹೇಳಿದರೆ ಸಿಲಿಕಾನ್ ಆಗಿರುತ್ತೆ. ಆಪ್ಷನ್ 4 ಸಿಲಿಕಾನ್.
ಮಾನವನ ದೇಹದ ನಿರುಪಯುಕ್ತ ಅಂಗ ಯಾವುದು? ಉಗುರು, ಅಪೆಂಡಿಕ್ಸ್, ಕಿರುಬೆರಳು, ಕೂದಲು. ಮಾನವನ ದೇಹದ ನಿರುಪಯುಕ್ತ ಅಂಗ. ಸೊ ಇಲ್ಲ ನೋಡ್ತಾ ಹೋದಾಗ ಕೂದಲು ಸಹ ನಿರುಪಯುಕ್ತನೇ ಆಗಿರುತ್ತೆ, ಉಗುರು ಸಹ ನಿರುಪಯುಕ್ತ ಆಗಿರುತ್ತೆ. ಬಟ್ ಇಲ್ಲೊಂದು ಬೇಕಾದರೂ ಕಿರುಬೆರಳು ಒಂದು ಬೇಕಾಗಿರುತ್ತೆ. ಬಟ್ ಇಲ್ಲಿ ಅಂಗ ಅಂತ ಕೇಳಿದರೆ, ಸೊ ಅಂಗ ಅಂತ ಹೇಳಿದಾಗ ಇಲ್ಲಿ ಆಪ್ಷನ್ 2 ಅಪೆಂಡಿಕ್ಸ್ ಆಗಿರುತ್ತೆ. ಒಂದು ವಸ್ತುವಿನ ಮೇಲೆ 15 ನ್ಯೂಟನ್ ಬಲ ಪ್ರಯೋಗವಾದಾಗ 60 ಮೀಟರ್ ವೇಗೋತ್ಕರ್ಷ ಉಂಟಾದರೆ ಆ ವಸ್ತುವಿನ ದ್ರವ್ಯರಾಶಿ ಎಷ್ಟು ಅಂತ ಕೇಳಿದರೆ, ಸೊ ಒಂದು ವಸ್ತುವಿನ ಮೇಲೆ 15 ನ್ಯೂಟನ್ ಬಲ ಪ್ರಯೋಗ ಅಂತ ಹೇಳಿದಾಗ ಫೋರ್ಸ್ ಆಯ್ತು. ಇದು ಫೋರ್ಸ್ ಬಂದು 15 ನ್ಯೂಟನ್ ಆ್ಯಂಡ್ 60 ಮೀಟರ್ ವೇಗೋತ್ಕರ್ಷ ಅಂತ ಕೊಟ್ಟಿದ್ದಾರೆ. ವೇಗೋತ್ಕರ್ಷ ಮೀನ್ಸ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ವೇಗೋತ್ಕರ್ಷ ಆಕ್ಸಲರೇಷನ್ A = 60 ಕೊಟ್ಟಿದ್ದಾರೆ. ದ್ರವ್ಯರಾಶಿ ಮಾಸನ್ನು ಕಂಡುಹಿಡಿಬೇಕು. ಸೊ ಇಲ್ಲಿ F = ma ಫಾರ್ಮುಲಾ ಬರುತ್ತೆ. F ಕೊಟ್ಟಿದ್ದಾರೆ 15, m ಗೊತ್ತಿಲ್ಲ, ನಾವು ಕಂಡುಹಿಡಿಬೇಕಾಗಿದೆ. A ಬಂದು 60 ಆಗಿದೆ ಸ್ನೇಹಿತರೆ. ಸೊ m = 15/60 ನಾವು ಡಿವೈಡ್ ಮಾಡ್ತಾ ಹೋದ್ರೆ ನೋಡಿ, 15 1 15, 15 4 60, 1/4 ಆಯಿತು. 0.25 ಕಿಲೋಗ್ರಾಮ್ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 4 0.25 ಅಥವಾ 1/4 kg ಅಂತ ಹೇಳಬಹುದಾಗಿರುತ್ತೆ. ನೆಕ್ಸ್ಟ್ ಆಲ್ಕೈನ್ಗಳ ಸಾಮಾನ್ಯ ಸೂತ್ರ ಯಾವುದು ಅಂತ ಕೇಳಿದರೆ CnH2n+2, CnH2n-2, CnH2n, CnHn ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡ್ತಾ ಹೋದರೆ ಆಲ್ಕೈನ್ ಅಂತ ನೋಡಿದಾಗ CnH2n-2 ಬರುತ್ತೆ. ಇದು ತ್ರಿಬಂಧ ಅಥವಾ 3 ಬಂಧಗಳನ್ನು ಹೊಂದಿರತಕ್ಕಂಥದ್ದು. ಆ್ಯಂಡ್ CnH2n+2 ಅಂತಕ್ಕಂಥದ್ದು ಇದು ಆಲ್ಕೇನ್ ಬರುತ್ತೆ. ಆಲ್ಕೇನ್ನ ಒಂದು ಅಣುಸೂತ್ರ, ಇದು ಏಕಬಂಧವನ್ನು ಹೊಂದಿರತಕ್ಕಂಥದ್ದಾಗಿದೆ. ಇನ್ನು CnH2n ಅಂತಕ್ಕಂಥದ್ದು ಇದು ಆಲ್ಕೀನ್ ಬರುತ್ತೆ. ಆಲ್ಕೀನ್ನ ಒಂದು ಅಣುಸೂತ್ರ, ಇದು ಡಬಲ್ ಅಂದರೆ 2 ಬಂಧವನ್ನು ಹೊಂದಿರತಕ್ಕಂಥದ್ದು. ಸೊ ಇಷ್ಟು ಬಂದು ಆಲ್ಕೇನ್ನ ಒಂದು ಅಣುಸೂತ್ರ, ಸಾಮಾನ್ಯ ಸೂತ್ರ ಆಗಿರುತ್ತೆ. ಅಣುರೂಪದಲ್ಲಿರುವ ಸಾರಜನಕವನ್ನು ಇವುಗಳಲ್ಲಿ ಯಾವುದು ಹೀರಿಕೊಳ್ಳುವ ಶಕ್ತಿ ಹೊಂದಿದೆ? ಅಣುರೂಪದಲ್ಲಿರುವ ಸಾರಜನಕವನ್ನು ಇವುಗಳಲ್ಲಿ ಯಾವುದು ಹೀರಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಅಂತ ಕೇಳಿದರೆ, ಸೊ ಇನ್ನು ನೋಡಬೇಕಂತ ಇದು ರೈಬೋಸಿಯಂ ಅಂತ ಏನು ಹೇಳ್ತೀವೋ, ಸೊ ಅಲ್ಲಿ ಕಂಡು ಬರುತ್ತೆ ನಮಗೆ. ಒಂದು ಭೂಮಿಯಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಹೀರಿಕೊಳ್ತಕ್ಕಂಥದ್ದು ಯಾವುದು ಅಂತ ಬರುತ್ತೆ. ಸೊ ಅಲ್ಲ ನೋಡಬಹುದು. ಸೊ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ 2 ಬ್ಯಾಕ್ಟೀರಿಯಾ ಆಗಿರುತ್ತೆ. ಈ ಒಂದು ಏನು ಮಣ್ಣಿನಲ್ಲಿರುತ್ತೋ ಸಾರಜನಕ, ನೈಟ್ರೋಜನ್ ಅಂತಕ್ಕಂಥದ್ದು, ಸೊ ಅದನ್ನು ಹೀರ್ಕೊಳ್ತಕ್ಕಂಥದ್ದು ಬ್ಯಾಕ್ಟೀರಿಯಾದ ಒಂದು ಕೆಲಸ ಆಗಿರುತ್ತೆ. ಅದು ಯಾವುದು ದ್ವಿದಳ ಧಾನ್ಯಗಳ ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸುವಂಥ ವಿಕಿರಣ ಯಾವುದು? ರಕ್ತಾತೀತ ವಿಕಿರಣ, ನೇರಳಾತೀತ ಕಿರಣಗಳು, ಕ್ಷ ಕಿರಣಗಳು ಮತ್ತು ಗ್ಯಾಮ ಕಿರಣಗಳಂತ ಕೊಟ್ಟಿದ್ದಾರೆ. ಕತ್ತಲಿನಲ್ಲಿ ವಸ್ತುಗಳನ್ನು ನೋಡಲು ಬಳಸ್ತಕ್ಕಂಥ ಒಂದು ವಿಕಿರಣ ಯಾವುದು ಅಂತ ಹೇಳಿದರೆ ರಕ್ತಾತೀತ ವಿಕಿರಣಗಳು. ಆಪ್ಷನ್ 1 ಅಲ್ಟ್ರಾವೈಲೆಟ್ ಸೌಂಡ್ ಏನೋ ರೇಸ್ ಅಂತ ಹೇಳ್ತೀವೋ, ಸೊ ಅದಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಕ್ವೆಶನ್ ನೋಡ್ತಾ ಹೋದ ಸ್ನೇಹಿತರೆ, ಪ್ರಸಾರವಾಗುತ್ತಿರುವ ಅಡ್ಡ ಅಲೆಯ ಒಂದು ಹುಬ್ಬು ಮತ್ತು ಅದರ ಪಕ್ಕದ ತಗ್ಗುಗಳಿಗಿರುವ ದೂರ 0.5 ಮೀಟರ್ ಆದರೆ ಅಲೆಯ ತರಂಗ ದೂರ ಎಷ್ಟು ಅಂತ ಕೇಳಿದೆ. ನೋಡಿ, ಈ ಒಂದು ಪ್ರಸಾರವಾಗ್ತಿರ್ತಕ್ಕಂಥದ್ದು ಈ ರೀತಿ ಹೋಗುತ್ತೆ, ಹೌದಾ? ಅಲೆಗಳಂತ ಹೇಳಿದಾಗ ಈ ರೀತಿ ಹೋಗ್ತಾ ಇರುತ್ತೆ. ಓಕೆ, ಸೊ ಇಲ್ಲೇನಾಗಿದೆ, ಅಡ್ಡ ಅಲೆಯ ಒಂದು ಹುಬ್ಬು ಮತ್ತು ಅದರ ಪಕ್ಕದ ತಗ್ಗುಗಳಿಗಿರುವಂಥ ಒಂದು ಇದನ್ನು ವೇವ್ ಲೆಂತ್ ಅಂತ ಹೇಳ್ತೀವಿ. 0.5 ಮೀಟರ್ ಅಂತ ಏನು ಹೇಳ್ತೀವೋ 0.5 ವೇವ್ ಲೆಂತ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಕೇಳಿದ್ರೇನು ಅಲೆಯ ತರಂಗ ದೂರ ಅಂದರೆ ಇಲ್ಲಿಂದ ಏನು ಇದೋಗಿದೆಯೋ, ಓಕೆ, ಇಷ್ಟು ಬರುತ್ತೆ ಒಂದು ತರಂಗ ದೂರ ಅಂತ ಹೇಳಿದಾಗ ನೋಡಿ ಇದು. ಸೊ ಇಷ್ಟು. ಸೊ ಇಲ್ಲಿ ಕೊಟ್ಟಿರೋದು ಇಲ್ಲಿಂದ ಇಲ್ಲಿಗೆ, ಸೊ ಇಲ್ಲಿಂದ ಇಲ್ಲಿಗೆ 0.5 ಆದರೆ, ಸೊ ಇದು 0.5 ಆಯಿತು. ಸೊ ಟೋಟಲಾಗಿ 0.5 + 0.5 ಎಷ್ಟಾಯಿತು? 1 ಮೀಟರ್ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ 2 1 ಆಗಿರುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಸೈನ್ಸ್ ಕ್ವೆಶನ್ ಪೇಪರು